ವಾವ್, ನಿಮ್ ಕೈಲಿ ಏನಾದ್ರೂ ಮ್ಯಾಜಿಕ್ ಮಾಡಿದ್ಯಾ ಮ್ಯಾಮ್? ಡಿಸೈನ್ ಅಂದ್ರೆ ಹೀಗಿರ್ಬೇಕು. ಅಮೇಸಿಂಗ್, ಸೂಪರ್. ಸಾಕು ನಿಮ್ ಮಗಳಿಗೆ. ನಿಮ್ ಪುಕ್ಕಟ್ಟೆ ಬಿಲ್ಡಪ್ ಬೇಡ. ಇದನ್ ಮೊದ್ಲೋಗಿ ನಿಮ್ ಬಾಸೆ ಕೊಡಿ. ನೋ ಆಡಿಟ್ ಮೀಟಿಂಗ್ ಈಗಲೇ ಹೇಗ್ ಮಾಡಕ್ಕಾಗತ್ತೆ? ಐ ನೀಡ್ ಸಮ್ ಟೈಮ್. ಗಾಡ್. ಓಕೆ ಫೈನ್, ನಾನೇ ಬರ್ತೀನಿ. ಶಟ್, ಈ ಟೆನ್ಷನ್ ಒಂದ್ರ ಮೇಲೆ ಒಂದ್ ಬರ್ತಾನೆ ಇದೆಯಲ್ಲ. ಮೈ ಹೆಡ್ ಇಸ್ ಸ್ಪಿನ್ನಿಂಗ್. ಅಯ್ಯೋ, ನಾನ್ ಹೋಗಲ್ಲ. ಯಾಕೆ? ನೀವು ಕುಡಿ ಪಿಂಕಿ. ಅಯ್ಯೋ ಬೇಡ ಮ್ಯಾಮ್, ಹೋದ್ಸತಿ ನೀವು ಕಷ್ಟಪಟ್ಟು ಮಾಡಿದ ಡಿಸೈನ್ ನಂದು ಅಂತ ಹೇಳಿ ಆ ಗಿಲ್ಟ್ ಅಲ್ಲೇ ನನ್ ನಿದ್ದೆ ಎಲ್ಲ ಆರೋಗಿದೆ. ಪ್ಲೀಸ್ ಮ್ಯಾಮ್, ಈಗ್ಲಾದ್ರೂ ಇದನ್ನ ನೀವೇ ಕೊಟ್ಟು ಕ್ರೆಡಿಟ್ ತಗೊಳ್ಳಿ. ನನ್ ಕೈಲಿ ಪಾಪದ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಪಿಂಕಿ, ಇಲ್ಲಿ ಕ್ರೆಡಿಟ್ಗಿಂತ ಕಂಪನಿ ಮರ್ಯಾದೆ ಮುಖ್ಯ. ನಾನ್ ಕೊಟ್ರೆ ಸರಿ ಹೋಗಲ್ಲ. ಯಾಕೆ? ಅದು ನಿಮ್ಗೆ ಅರ್ಥ ಆಗಲ್ಲ. ದಯವಿಟ್ಟು ನನ್ ಮಾತ್ ಕೇಳಿ. ಇಲ್ಲ ಮ್ಯಾಮ್, ಈ ಸಲ ಮಾತ್ರ ನಾನ್ ಹೋಗಲ್ಲ. ನಿಮ್ ಕ್ರಿಯೇಟಿವಿಟಿ ನಿಮ್ ಗಂಡಂಗ್ ಅರ್ಥ ಆಗ್ಲಿ. ಅಲ್ಲ ಪಿಂಕಿ ಅವ್ರ, ಪ್ಲೀಸ್ ಮ್ಯಾಮ್. ಹಲೋ. ಹೋ, ಬರ್ತಾ ಇದೀರಾ? ಓಕೆ ಓಕೆ. ಓ ಗಾಡ್, ಟೈಮ್ ಈಸ್ ಅಪ್. ಡಿಸೈನ್ಸ್ ಇನ್ನೂ ರೆಡಿ ಆಗಿಲ್ಲ. ವಾಟ್ ದ ಹೆಲ್ ಇಸ್ ಗೋಯಿಂಗ್ ಆನ್ ಹಿಯರ್? ನಾನು ಡಿಸೈನ್ಸ್ ಟ್ರೈ ಮಾಡಿದ್ದೀನಿ, ಒಂದ್ಸತಿ ನೋಡಿ. ವಾಟ್ ನಾನ್ ಸೆನ್ಸ್ ಇಸ್ ದಿಸ್? ಇದನ್ನೇನ್ ಮನೆ ಮುಂದೆ ಹಾಕೋ ರಂಗಲ್ ಏನ್ ಕೊಡಿದ್ಯಾ? ನನ್ ಮೈಂಡ್ ಬ್ಲಾಕ್ ಆಗಿ ಟೆನ್ಷನ್ ಅಲ್ಲಿ ಒದ್ದಾಡ್ತಾ ಇದ್ದೀನಿ. ನಿನಗೆ ಈ ಸ್ಟುಪಿಡ್ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಈ ಟೈಮ್ ಬೇಕಿತ್ತಾ? ಐ ವಾಂಟ್ ಪ್ರೊಫೆಷನಲ್ ಡಿಸೈನ್ಸ್, ನಾಟ್ ದಿಸ್ ರಬ್ಬಿಶ್. ಗೆಟ್ ಔಟ್ ಆಫ್ ಮೈ ಕ್ಯಾಫೇಸ್. ಸರಿ. ಏನ್ ಮ್ಯಾಮ್ ಇದು? ಒಮ್ಮೆ ಕೂಡ ಕಣ್ಣೆತ್ ನೋಡ್ದೆ ಆ ಡಿಸೈನ್ ಹಾಗೆ ಹರ್ದಾಕ್ಬಿಟ್ರಲ್ಲ. ಏನ್ ಮಾಡೋದ್ ಪಿಂಕಿ ಅವ್ರೆ, ಕೋಪ ಅನ್ನೋದು ಕಣ್ಣಿಗಿಂತ ಮುಂಚೆ ಮನುಷ್ಯ ವಿವೇಚನೆಗೆ ಪಟ್ಟಿ ಕಟ್. ಆದ್ರೆ ಅದನ್ನ ಹರಿಯೋ ಲೆವೆಲ್ಗೆ ಅವ್ರ ಸಿಟ್ಟಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈಗ ಏನ್ ಮಾಡೋದು ಮ್ಯಾಮ್? ಟೈಮ್ ಬೇರೆ ಆಗ್ತಿದೆ. ಕ್ಲೈಂಟ್ ಬಂದ್ರೆ ಅದು ನನ್ ಜೊತೆ. ಸರ್, ನನ್ ಮಗಳ ಚಿನ್ನ ಅಲ್ಲ. ಚಿನ್ನು, ಅಯ್ಯೋ ನಿಂತ್ಕೊಳ್ಳಿ ಮಾ. ಚಿನ್ನು. ಸರ್, ನನ್ನ ಮಗಳು ಯಾವ ತಪ್ಪು ಮಾಡಿದಾಳೆ ಅಂತ ಅವಳನ್ನ ಹೀಗ್ ತಂದು ಒಳಗಡೆ ನಿಲ್ಸಿದೀರಾ? ಕ್ರಿಕೆಟ್ ಬ್ಯಾಟ್ ಇಂದ ಒಬ್ಬನ್ ಬೋರ್ಡೆ ಹೊಡೆದಾಕಿದ್ದಾಳೆ, ಅದಕ್ಕೇನೆ ಕರ್ಕೊಂಡ್ ಬಂದಿರೋದು. ಸರ್ ದಯವಿಟ್ಟು ನನ್ ಮಗಳನ್ನ ಬಿಟ್ಬಿಡಿ ಸರ್. ಅವಳು ಮುಗ್ದೆ, ಅವ್ಳಿಗೆ ಏನೋ ಗೊತ್ತಾಗಲ್ಲ ಸರ್. ಅವ್ರ ಬದಲು ನನ್ನನ್ನು ಅರೆಸ್ಟ್ ಮಾಡಿ ನನ್ನನ್ನು ಒಳಗ್ ಹಾಕಿ ಸರ್. ನನ್ ಮಗಳನ್ನ ಬಿಟ್ಬಿಡಿ ಸರ್. ಏನಮ್ಮ, ಇದೇನ್ ಆಟ ಅನ್ಕೊಂಡಿದ್ದೀರಾ? ಇವಳ ಬದ್ಲು ನಿಮ್ಮನ್ನ ಅರೆಸ್ಟ್ ಮಾಡಕ್ಕಾಗತ್ತಾ? ಇದನ್ನೇನ್ ಟೆಂಟಲ್ ನೋಡೋ ಸಿನಿಮಾ ಅನ್ಕೊಂಡ್ರಾ? ಇದು ಕೊಲೆ ಪ್ರಯತ್ನ. ಆ ಹುಡುಗ ಆಸ್ಪತ್ರೆಯಲ್ಲಿ ಸಾವು ಬದುಕಿ ನಡುವೆ ಹೋರಾಡ್ತಾ ಇದ್ದಾನೆ. ಆ ಹುಡುಗನ್ಗೆ ಹೆಚ್ಚು ಕಡಿಮೆ ಆದ್ರೆ ನಿಮ್ ಹುಡುಗಿಗೆ 14 ವರ್ಷ ಜೈಲಾಗುತ್ತೆ ಗೊತ್ತಾ? ಈಗ ನೀವು ಕಣ್ಣೀರ್ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ. ಆ ಹುಡುಗನ್ಗೆ ಏನು ಆಗ್ಬಾರ್ದು ಅಂತ ನೀವು ದೇವ್ರ ಹತ್ರ ಬೇಡ್ಕೊಳ್ಳಿ. ಸರ್, ಅದು ಕಾನೂನು ರೀತಿನಲ್ಲಿ. ಓಹೋ, ಕಾನೂನ್ ರೀತಿಲಿ ನೀವೇನೇ ಮಾತಾಡೋದಿದ್ರು ನಮ್ ಸಾಹೇಬರು ಬರ್ತಾರೆ, ಅವ್ರ ಹತ್ರ ಮಾತಾಡಿ. ಮೊದ್ಲು ನೀವಿಬ್ರು ಆಚೆ ನಡೀರಿ. ಚಿನ್ನು, ಕೋಪನ ಕಡಿಮೆ ಮಾಡ್ಕೋ ಅಂತ ಎಷ್ಟೇ ಸಲ ಗೋಗರ್ದೆ ನಿನ್ ಹತ್ರ. ಈಗ ನೋಡು ಎಂತ ಕೆಲ್ಸ ಮಾಡ್ಕೊಂಡಿದ್ಯಾ ಅಂತ. ಹೆಣ್ಮಗ್ಳು ನೀನು ಪೊಲೀಸ್ ಸ್ಟೇಷನ್ಗೆ ಹೋರೋಳು ಅಂತ ಗೊತ್ತಾದ್ರೆ ಯಾರ ನಿನ್ನ ಮದ್ವೆ ಆಗ್ತಾರೆ? ನಿನ್ ಮುಂದಿನ ಜೀವನದ ಗತಿ ಏನೇ? ಅಮ್ಮ ಅಳ್ಬೇಡ ಅಮ್ಮ, ನಾನ್ ತಪ್ಪು ಮಾಡಿದೀನಿ, ಅದಕ್ ಶಿಕ್ಷೆ ಅನುಭವಿಸ್ಲೇಬೇಕು ನಾನು. ಎಂತ ಮಾತಾಡ್ತಿದೀಯ? ಶೈಲಿಗೆ ಹೋದಳು ಯಾರ್ ಮದ್ವೆ ಆಗ್ತಾರಂತ ತಾನೇ ನಿಮ್ ಚಿಂತೆ. ನಿಂಗ್ ಮದ್ವೆ ಆಗ್ದಿದ್ರೆ ಒಳ್ಳೇದೇ ಆಯ್ತು ಬಿಡಮ್ಮ. ಜೀವನ ಪೂರ್ತಿ ನಿಮ್ ಜೊತೆನೆ ಇದ್ದೆ ನಿಮ್ಮನ್ನೇ ನೋಡ್ಕೊಂತೀನಮ್ಮ. ಅದೆಲ್ಲ ಆಗೋದಕ್ಕೆ ಇನ್ನೂ 14 ವರ್ಷ ಬೇಕಾಗುತ್ತೆ. ಮೊದ್ಲು ನೀನು ಜೈಲಿಂದ ಆಚೆ ಬರ್ಬೇಕಲ್ಲ. ನೋಡಿ, ಅವಳಿನ್ನ ಚಿಕ್ಕವಳು. ಅವಳಿಗೆ ಅವ್ರ ಅಕ್ಕ ಅಂದ್ರೆ ತುಂಬಾ ಪ್ರೀತಿ. ಅವಳೇ ಪ್ರಾಣ. ಅವ್ರ ಅಕ್ಕನ ಬಗ್ಗೆ ಯಾರ್ ಮಾತಾಡಿದ್ರು ಅವಳು ಸಹಿಸ್ಕೊಳ್ತಾ ಇರ್ಲಿಲ್ಲ. ಹಾಗಾಗಿ ಸಾಯ್ಸಕ್ ನೋಡುದು. ಸುಮ್ನೆ ನಡೀರಿ ಇಬ್ರು ಆಚೆ. ನಡೀರಿ. ಈ ತರ ಏನೋ ಅಡ್ವರ್ಟ್ ಆಗುತ್ತೆ ಅಂತ ನನ್ ಮೊದ್ಲೇ ಗೊತ್ತಿತ್ತು. ಅದಕ್ಕೆ ಲ್ಯಾಪ್ಟಾಪ್ ಅಲ್ಲಿ ಸ್ಕ್ಯಾನ್ ಮಾಡಿ ಸೇವ್ ಮಾಡಿದೆ. ನೋಡಿ, ಇದನ್ನ ಮೊದ್ಲು ಹೋಗಿ ನಿಮ್ ಬಾಸೆ ಕೊಡಿ. ವಾವ್, ವಿವೇಕ್ ಸರ್ನ ನೀವ್ ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀರಾ ಮ್ಯಾಮ್. ಗ್ರೇಟ್ ನೀವು. ನಾನು ಸರ್ನ ಅರ್ಥ ಮಾಡ್ಕೊಂಡಿದ್ದೀನಿ ಪಿಂಕಿ, ಆದ್ರೆ ನಿಮ್ ಸರ್ ನನ್ನನ್ನೇ ಅರ್ಥ ಮಾಡ್ಕೊಂಡಿಲ್ವಲ್ಲ. ಮೇ ಐ ಕಮಿಂಗ್ ಸರ್? ಎಸ್ ಸರ್, ಈ ಡಿಸೈನ್ಸ್ ನೋಡ್ತೀರಾ? ಹೌ ಬ್ರಿಲಿಯಂಟ್. ಎಕ್ಸಾಕ್ಟ್ಲಿ ಇದೇ ನನ್ಗೆ ಬೇಕಾಗಿದ್ದು. ಇದನ್ ಹೇಗ್ ಮಾಡಿದ್ರಿ ಪಿಂಕಿ? ಎಕ್ಸಲೆಂಟ್ ವರ್ಕ್. ಈ ಡಿಸೈನ್ಸ್ ಕ್ಲೈಂಟ್ಸ್ ಓಕೆ ಆದ್ರೆ ಈ ಮಂತ್ ನಿಮ್ಗೆ ಡಬಲ್ ಇಂಕ್ರಿಮೆಂಟ್. ಪಿಂಜಿ, ಈ ಡಿಸೈನ್ಸ್ ನ ಇಮಿಡಿಯೇಟ್ ನನ್ಗೆ ಮೇಲ್ ಮಾಡಿ. ಬಿಡ ಕ್ಲೈಂಟ್ಸ್ ವೇಟ್ ಮಾಡ್ತಾ ಇದ್ದಾರೆ. ಶೋರ್ ಸರ್, ಸೆಂಡ್ ಆಗಿದೆ ಸರ್. ಎಸ್. ಏನ್ ತಪ್ಪು ಮಾಡಿದೀವಿ? ದ್ರೋಹ ಮಾಡಿದೀವಿ. ದೇವ್ರ ಯಾಕೆ ನಮ್ಗೆ ಎಂತ ಶಿಕ್ಷೆ ಕೊಡ್ತಿದ್ದಾನೆ? ಯಾರಿಗೂ ಮೋಸ ಮಾಡ್ದೆ ಕಷ್ಟಪಟ್ಟು ದುಡ್ದು ಒಂದ್ ಹೊತ್ತು ಊಟ ಮಾಡಿ ಹೇಗೋ ಬದುಕ್ತಾ ಇದೀವಿ. ಅಂತದ್ರಲ್ಲಿ ನಮ್ ಮಗಳನ್ನ ಕಂಬೆಯಿಂದ ಇರೋ ತರ ಯಾಕ್ರಿ ಮಾಡಿದಾನೆ? ಯಾ ಜನ್ಮತ್ ಕರ್ಮಕ್ಕೆ ರೀ ಈ ಶಿಕ್ಷೆ? ನನ್ನಿಂದ ಆಗ್ತಿಲ್ಲ. ನನ್ ಕರ್ಣ ಕಿತ್ತು ಬರ್ತಿದಾರೆ. ಆಗ್ತಿಲ್ಲ. ನನ್ ಮಕ್ಳು ಬದುಕು ಚೆನ್ನಾಗಿರ್ಲಿ ಅಂತ ನಾನ್ ಸುಳ್ಳು ಹೇಳಿದ್ ನಿಜ. ಮಾಡಿದ ತಪ್ಪು ನನ್ ಮಕ್ಳು ಬದುಕಲ್ಲಿ ಆಟ ಆಡ್ತಿದ್ಯಾ? ಯಾಕ್ರಿ ಯಾಕಿಂತ ತಪ್ಪು ಮಾಡಕ್ ಹೋದ್? ಸಮಾಧಾನ ಕಂತ. ನಮ್ ಚಿನ್ನು ಖಂಡಿತ ಇಂತ ತಪ್ಪು ಮಾಡಿ ಕೊನೆ ಮಗಳು ಅಂತ ತುಂಬಾ ಮುದ್ದು ಮಾಡಿ ಬೆಳೆಸಿದ್ವಿ. ಅವಳಿಗೆ ಕಷ್ಟ ಸುಖ ಗೊತ್ತಿಲ್ಲ, ಆದ್ರೆ ಅವಳದ್ ಮುಂಗೋಪ, ಆ ಮುಂಗೋಪನೇ ಇವತ್ತು ಅವಳನ್ನ ಕಂಬಿ ಹಿಂದೆ ನಿಲ್ಲಿಸ್ಬಿಟ್ಟಿದೆ. ನನ್ ಮಗಳನ್ನ ಈ ಸ್ಥಿತಿಯಲ್ಲಿ ನಾವಿಂದ ನೋಡಕ್ ಆಗ್ತಿಲ್ಲ ರೀ. ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ಮೊತ್ತ ಅವಳನ್ನ ಇಂದ ಕರ್ಕೊಂಡು ಹೋಗೋಣ ರೀ. ಏನಾದ್ರೂ ಮಾಡ್ರಿ, ಅವಳ ಅಲ್ಲಿಂದ ಕರ್ಕೊಂಡು ಹೋಗೋಣ. ಸರ್, ಯಾಕೆ ಸರ್ ನನ್ ಮಗಳನ್ನ ಈ ತರ ಲಾಕಪ್ ಅಲ್ಲಿ ಹಾಕಿದೀರಾ? ಅವಳ ಬದ್ಲು ನನ್ನನ್ನ ಒಳಗ್ ಹಾಕಿ ನನ್ ಮಗನ್ನ ಬಿಟ್ಬಿಡಿ ಸರ್. ನನ್ ಮಗಳನ್ನ ಬಿಟ್ಬಿಡಿ. ನೋಡಮ್ಮ, ಹಾಗೆಲ್ಲ ಮಾಡಕ್ ಆಗಲ್ಲ. ಏನೇ ಮಾತಾಡಂಗಿದ್ರು ಸಾಹೇಬ್ರು ಬಂದ್ಮೇಲೆ ಮಾತಾಡಿ. ದಯವಿಟ್ಟು ನನ್ ತಲೆ ತಿನ್ಬೇಡಿ. ಸಾಹೇಬ್ರು ಅವ್ರ ಆಚೆ ಹೋಗಿದ್ದಾರೆ, ಆದ್ರೆ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ತಲೆಗೆ ಏಟ್ ಬಿದ್ದಿದ್ಯಲ್ಲ. ಆ ಹುಡುಗ ಅವ್ರ ನೆಂಟ್ರು ಮಿನಿಸ್ಟರ್ ಅಂತೆ. ಅದಕ್ಕೆ ದೊಡ್ಡ ಸಾಹೇಬ್ರು ಯಾರೋ ಇವ್ರಿಗೆ ಫೋನ್ ಮಾಡಿದ್ರು. ಅವ್ರು ಹೇಳಿದ್ಮೇಲೆನೆ ನಿಮ್ ಹುಡುಗಿನ ಕರ್ಕೊಂಡ್ ಬಂದು ಲಾಕಪ್ ಹಾಕಿರೋದು. ನಮ್ SI ಸಾಹೇಬ್ರು ಇನ್ನೂ FIR ಕೂಡ ಹಾಕಿಲ್ಲ. ಸರ್, ಹಾಗಾದ್ರೆ ಈಗ ಏನಾಗುತ್ತೆ? ಏಟ್ ತಿಂದವನ್ಗಿನ್ನು ಪ್ರಜ್ಞೆ ಬಂದಿಲ್ಲ. ಅವ್ನಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಿಮ್ ಮಗನ್ ಹೊರಗ್ ಬರಲ್ಲ. ಹಲೋ ಸರ್, ವೆಲ್ಕಮ್ ಬ್ಯಾಕ್. ಟೆಂಪಲ್ ವಿಸಿಟ್ ಎಲ್ಲ ಹೇಗಿತ್ತು? ವಿವೇಕ್, ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ಅಮೆರಿಕದಲ್ಲಿ ಇಷ್ಟೇ ದೊಡ್ಡ ದೇವಸ್ಥಾನ ಕಟ್ಸಿದ್ರು ನಮ್ಮ ತಾಯ್ನಾಡಿನ ಮಣ್ಣಿನ ಆ ಶಿಲ್ಪಕಲೆ, ಆ ವೈಬ್ರೇಷನ್
ಎಲ್ಲೂ ಸಿಗೋಕ್ ಸಾಧ್ಯವೇ ಇಲ್ಲ. ಮನಸ್ಸಿಗಂತೂ ಪೂರ್ತಿ ಆನಂದ ಆಯ್ತು. ಹೌದು ವಿವೇಕ್, ಅಲ್ಲಿ ದರ್ಶನ ಅಂತೂ ತುಂಬಾ ಅದ್ಭುತವಾಗಾಯ್ತು. ಈವೀಗ ನಮ್ಮ ಪ್ರಾಜೆಕ್ಟ್ ರೆಡಿ ಆಗಿರೋ ಆ ಡಿಸೈನ್ಸ್ ನ ದರ್ಶನ ಮಾಡಿಸ್ಬಿಟ್ರೆ ನಮ್ ಮನ್ಸಿಗಂತೂ ಪೂರ್ತಿ ಆನಂದ ಆಗುತ್ತೆ. ಯಾಕಂದ್ರೆ ನಮ್ಮ ಇಡೀ ನಿರ್ಧಾರ ನಿಂತಿರೋದೇ ನಿಮ್ಮ ಕಾನ್ಸೆಪ್ಟ್ ಮೇಲೆ. ಅಫ್ಕೋರ್ಸ್ ಸರ್, ಅದಕ್ಕೆ ತಾನೆ ನೀವೆಲ್ಲ ಇಲ್ಲಿವರೆಗೂ ಬಂದಿರೋದು. ನೀವು ಹಳೆ ಟೆಂಪಲ್ ನಲ್ಲಿ ಯಾವ ಹೆರಿಟೇಜ್ ಫೀಲ್, ಯಾವ ಆಂಟಿಕ್ ಆರ್ಟ್ ನ ನೋಡ್ಕೊಂಡ್ ಬಂದಿದ್ದೀರೋ, ಎಕ್ಸಾಕ್ಟ್ಲಿ ಅದೇ ಟ್ರೆಡಿಷನಲ್ ಬೇರ್ಗಳನ್ನ, ಅದೇ ಪರಂಪರೆನ ಮಾಡರ್ನ್ ಟಚ್ ಕೊಟ್ಟು ಈ ಡಿಸೈನ್ ರೆಡಿ ಮಾಡಿದೀವಿ. ನಮ್ ಹೆರಿಟೇಜ್ ಅಷ್ಟೇ ಅಲ್ಲ, ನಮ್ಮ ಆಂಟಿಕ್ ಡಿಸೈನ್ ನ ಶ್ರೀಮಂತಿಕೆ ಇಡೀ ಜಗತ್ತಿಗೆ ತೋರ್ಸೋ ತರ ಈ ಪ್ರಾಜೆಕ್ಟ್ ರೆಡಿ ಆಗಿದೆ. ಲುಕ್ ಅಟ್ ದಿಸ್. ಮ್ಯಾಮ್, ನಂಗೆ ಒಳಗ್ ಹೋಗಕ್ ಎಷ್ಟು ಭಯ ಆಗ್ತಿದೆ ಗೊತ್ತಾ? ಕ್ಲೈಂಟ್ಸ್ ಮುಖ ನೋಡಿದ್ರೇನೆ ಗಾಬರಿ. ಅಕಸ್ಮಾತ್ ಆ ಡಿಸೈನ್ ಅವ್ರಿಗೆ ಇಷ್ಟ ಆಗದೆ ಹೋದ್ರೆ? ಅಮೆರಿಕದವ್ರು ಬೇರೆ. ಅವ್ರು ಅಮೆರಿಕದಲ್ಲೇ ಇರ್ಲಿ, ಇಲ್ಲ ಜಗತ್ತಿನ ಯಾವ ಮೂಲೆಯಲ್ಲೇ ಇರ್ಲಿ, ನಮ್ ಮಣ್ಣಿನ ಕಲೆಗೆ ಜಗತ್ತನ್ನೇ ಸೆಳೆಯೋ ಶಕ್ತಿ ಇದೆ ಪಿಂಕಿ. ಸ್ವಲ್ಪ ಸಮಾಧಾನವಾಗಿ ನೋಡ್ತಾ ಇರಿ. ಆ ಡಿಸೈನ್ಸು ಕ್ಲೈಂಟ್ಸ್ ಮನ್ಸಿಗೆ ಮುಟ್ಟೆ ಮುಟ್ಟುತ್ತೆ. ಮ್ಯಾಮ್, ಎಲ್ರು ಚಪ್ಪಾಳೆ ತರ್ತಿದ್ದಾರೆ. ನಿಮ್ ಡಿಸೈನ್ ಗೆದ್ಬಿಡ್ತು ಮ್ಯಾಮ್. ಎಲ್ರು ಎಕ್ಸಲೆಂಟ್ ಅಂತಿದ್ದಾರೆ ಅನ್ಸುತ್ತೆ. ನಂಗೆ ಅಳುನೇ ಬರ್ತಿದೆ ಮ್ಯಾಮ್. ನನ್ನ ಎದೆಲಿ ಡಮ್ ಡಮ್ ಅಂತಿದ್ದ ಡೋಲ್ಸ್ ಎದ್ದೆಲ್ಲ ಒಂದೇ ಸಲ ನಿಂತೋಯ್ತು. ದಿಸ್ ಇಸ್ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ವಿವೇಕ್. ಎಕ್ಸಲೆಂಟ್, ಜಸ್ಟ್ ಎಕ್ಸಲೆಂಟ್. ನಾವು ಯಾವ ಆಂಟಿಕ್ ಕ್ಲಾಸಿಕ್ ಫೀಲ್ ನ ಎಕ್ಸ್ಪೆಕ್ಟ್ ಮಾಡಿದ್ವೋ ಎಕ್ಸಾಕ್ಟ್ಲಿ ಅದನ್ನ ಈ ಡಿಸೈನ್ ತಗೊಂಡ್ಬಂದಿದೆ. ಇಟ್ಸ್ ಎ ಮಾಸ್ಟರ್ ಪೀಸ್. ಎಸ್ ವಿವೇಕ್, ನಮಗ್ ಬೇಕಾದದ್ದೇ ಇದು. ನಮ್ಮ ಹೆರಿಟೇಜ್ ನ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿರೋದು ನಿಜಕ್ಕೂ ಅದ್ಭುತ. ರಿಯಲಿ ರಿಯಲಿ ಹ್ಯಾಟ್ಸ್ ಆಫ್ ಟು ಯುವರ್ ಟೀಮ್. ಜಸ್ಟ್ ಸೆಕೆಂಡ್. ಬಾಸ್, ರಿಸೀವ್ ಮಾಡಿ ಮಾತಾಡಿ. ಹಲೋ ಪಿಂಕಿ, ಕಾನ್ಫರೆನ್ಸ್ ರೂಮಿಗೆ ಬನ್ನಿ. ಸರಿ ಸರ್. ಮ್ಯಾಮ್, ಸರ್ ಒಳಗಡೆ ಕರೀತಿದ್ದಾರೆ. ಏನಾದ್ರೂ ಕರೆಕ್ಷನ್ ಹೇಳಿದ್ರೆ, ಏನಾದ್ರೂ ಡೌಟ್ ಕೇಳಿದ್ರೆ? ಅಯ್ಯೋ, ಏನು ಆಗಲ್ಲ, ಹೋಗಿ. ಇಲ್ಲ ಮ್ಯಾಮ್, ನನ್ಗೆ ಯಾಕೋ ಭಯ ಆಗ್ತಿದೆ. ಏನು ಆಗಲ್ಲ, ಹೋಗಿ ಹೋಗಿ ಹೋಗಿ. ಜೆಂಟಲ್ಮೆನ್ಸ್, ಇಷ್ಟೊತ್ತು ನೀವ್ ಹೋಗ್ಲಿದ್ದ ಡಿಸೈನ್ ಇಂದಿರೋ ಮ್ಯಾಜಿಕ್ ಮೈಂಡ್ ನಂದಲ್ಲ. ಇಷ್ಟಕ್ಕೂ ಈ ಅಪ್ರಿಸಿಯೇಷನ್ ದಕ್ಬೇಕಾದ್ರೆ ನನ್ಗಲ್ಲ, ನನ್ ಡಿಸೈನರ್. ಮೀಟ್ ಪಿಂಕಿ, ಇವ್ರೆ ಈ ಅದ್ಭುತವಾದ ಡಿಸೈನ್ ಕ್ರಿಯೇಟರ್. ವಂಡರ್ಫುಲ್ ಟ್ಯಾಲೆಂಟ್. ಯಂಗ್ ಲೇಡಿ, ಯು ಆರ್ ಅಬ್ಸಲ್ಯೂಟ್ಲಿ. ಆಹಾ, ಮುಖ ನೋಡಿ, ಕಮಲದ ಹೂ ಅರಿಂದ ನಾಳ್ಬಿಟ್ಟಿದೆ. ಅನ್ಕೊಂಡಿರೋ ತರ ಆದಾಗ ಸಂತೋಷ ಆಗದೆ ಇರತ್ತ. ದಟ್ಸ್ ಕಾಲ್ಡ್ ವಿಕ್ಟ್ರಿ. ಸಂತೋಷನ ಸಂತೋಷ ತರಗ ತೋರಿಸ್ಬೋದಲ್ವಾ? ಅದ್ಯಾಕೆ ನನ್ನ ನೋಡಿದ ತಕ್ಷಣ ಹಿಂಗ್ ಕುರ್ದ್ ಮಂಕಿ ತರ ಮುಖ ಮಾಡ್ಕೋತೀರಾ? ವಾಟ್, ನಿನ್ ಮುಖ ನೋಡಿದ್ರೆ ನನ್ ಮುಖ ಒಂಥರ ಆಗತ್ತಾ? ಅದು ನಿನ್ ಮುಖದ ಪ್ರಾಬ್ಲಮ್, ನಂದಲ್ಲ. ಹೌದಾ? ಆದ್ರೆ ಆಚೆಗಡೆ ನೀವು ತುಂಬಾ ಸಾಫ್ಟ್, ನಿಮ್ ಮುಖ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರಲ್ಲ. ನಿನಗ್ ಚೆನ್ನಾಗ್ ಬಿಸ್ಕೆಟ್ ಹಾಕಿದಾರೆ. ಹೇಗಿದ್ರು ನಿನ್ ಬಾಸ್ ಹೆಂಡ್ತಿ, ನಿನಗ್ ಬಕೆಟ್ ಹಿಡಿಬೇಕು ಅಂತ ಚೆನ್ನಾಗ್ ಸುಳ್ಳು ಹೇಳಿದಾರೆ. ಇದನ್ನೆಲ್ಲ ನಿಜ ಅಂತ ನಂಬೇಡ ನೀನು. ಓ, ಅಂದ್ರೆ ಅವ್ರು ನೀವು ಸೂಪರ್ ಸ್ಮಾರ್ಟ್ ಬಾಸು, ಬ್ರಿಲಿಯಂಟ್ ಬಾಸು ಅಂತೆಲ್ಲ ಹೊಗಳ್ತಾ ಇರ್ತಾರಲ್ಲ, ಅವ್ರ ಮನ್ಸಿಂದ ಹೇಳ್ತಿಲ್ವಾ? ಅದು ಕೂಡ ಬಕೆಟ್ ಅಂತೀರಾ? ಸಾಕ್ ನಿಲ್ಸು. ನೀನ್ ಇಲ್ಲಿಗ್ ಬಂದಿರೋದ್ ಮರ್ತು ಏನೇನೋ ಹೇಳ್ತಾ ಇದ್ಯಾ. ಆಹಾ, ನಾನೇನ್ ಮಾಡ್ತಿದ್ದೀನಿ? ನೀನ್ ಆಫೀಸಿಗೆ ಕರ್ಕೊಂಡ್ ಬಂದ್ರೆ ಏನೋ ಒಂದ್ ವಿಚಾರ ಹೇಳ್ತೀನಿ ಅಂತ ಹೇಳಿದ್ದಲ್ಲ. ಯಾವ ವಿಚಾರ? ಅದೇ ಅದೇ ರಾತ್ರಿ. ಓ, ರಾತ್ರಿ ಬೆಡ್ರೂಮ್ ವಿಚಾರನಾ? ಏನಿದು? ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ವಾ? ಆಫೀಸ್ ಇದು, ಯಾವ್ದು ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳ್ತಾರೆ ನಮಗೆ? ನಿಮಗೆಲ್ಲ ಗೊತ್ತು ಬಿಡಿ, ಬೇಕಾಗೋದನ್ನ ಬಿಟ್ಟು. ರಾತ್ರಿ ಏನಾಯ್ತು ಅಂತ ಹೇಳ್ತೀಯ ಇಲ್ವಾ? ಹೇಳಲ್ಲ. ನೋಡು, ಎಲ್ಲ ಮಾರ್ಕ್ ಚೇಂಜ್ ಮಾಡ್ಬಾರ್ದು. ಹೇಳ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಈಗ ಈ ತರ ನುಳ್ಚ್ಕೊಳ್ಬಾರ್ದು. ಮಾರ್ಕ್ ಚೇಂಜ್ ಮಾಡಿದ್ದು ನಾನಲ್ಲ ವಿವೇಕ್ ಸರ್, ನೀವು. ನಾನೇನ್ ಚೇಂಜ್ ಮಾಡ್ದೆ? ನಂದೇನು ತಪ್ಪಿಲ್ಲ ಅಂತ ಪ್ರೂವ್ ಆದ್ರೆ ನನ್ನ ಒಪ್ಕೋತೀನಿ ಅಂತ ಹೇಳಿದ ಮಾತು ಏನಾಯ್ತು ವಿವೇಕ್ ಸರ್? ನಾನ್ ತಪ್ಪಿಲ್ಲ ಅಂತ ಗೊತ್ತಿದ್ರು ನನ್ನ ಯಾಕೆ ಶಿಕ್ಷಿಸ್ತಾ ಇದೀರಾ? ತಪ್ಪು ಮಾಡದೇ ಇದ್ರೆ ತಾನೆ. ಆದ್ರೆ ನೀನ್ ತಪ್ಪು ಮಾಡಿದ್ಯಾ ಪುಣ್ಯವತಿ. ನಿಮ್ಮ ಅಕ್ಕ, ನಿಮ್ ತಾಯಿ ನನ್ ಜೀವನದಲ್ಲಿ ಸುಳ್ಳಿನ ನಾಟಕ ಆಡಿದ್ರಲ್ಲ, ಅದ್ ನನಗ್ ಗೊತ್ತೇ ಇಲ್ಲ ಅಂತ ನೀನ್ ಎಷ್ಟ್ ಬೇಕಾದ್ರೂ ಕತೆ ಕಟ್ಬೋದು. ಸತ್ಯ ಯಾವತ್ತೂ ಬದ್ಲಾಗಲ್ಲ. ಅವ್ರು ಮಾಡಿದ ಮೋಸದಲ್ಲಿ ನಿಂದು ಒಂದ್ ಭಾಗ ಇದೆ. ತಪ್ಪು ಮಾಡಿದ್ಯಾ ನೀನು. ಸೊ ಇನ್ಮೇಲೆ ಈ ವಿಷಯದ ಬಗ್ಗೆ ಜಾಸ್ತಿ ಚರ್ಚೆ ಬೇಡ. ಯಾವ್ದಾವ್ದೋ ವಿಷಯ ಇಟ್ಕೊಂಡು ಮ್ಯಾಟ್ರನ್ನ ಡೈವರ್ಟ್ ಮಾಡ್ಬೇಡ. ನಿಜ ಹೇಳು, ನಿನ್ನೆ ರಾತ್ರಿ ಏನಾಯ್ತು? ಹೇಳಲ್ಲ. ಪುಣ್ಯವತಿ ನಿಂಕೋ. ನಮಸ್ಕಾರ ಸರ್. ಸರ್, ಇಟ್ಟು ನನ್ ಮಗಳನ್ನ ಬಿಟ್ಬಿಡಿ ಸರ್. ಅವಳು ತುಂಬಾ ಒಳ್ಳೆ ಹುಡುಗಿ. ದಯವಿಟ್ಟು ಸರ್, ನನ್ ಮಗಳನ್ನ ಕಳಿಸ್ಕೊಳ್ಳಿ ಸರ್. ಯಾರೇ ಇವರು? ಅದೇ ಸರ್, ಆ ಹುಡುಗನ್ ತಲೆ ಹೊಡೆದ ಆಸ್ಪತ್ರೆಗೆ ಸೇರ್ಸಿದ್ರಲ್ಲ, ಚಿನ್ನು ಅನ್ನೋ ಹುಡುಗಿ, ಅವ್ರ ಅಪ್ಪ ಅಮ್ಮ ಇವ್ರು. ಓ, ಅಂದ್ರೆ ರೌಡಿನ ಹೆತ್ತಿರೋರು ಅನ್ನಿ. ಅಲ್ಲ, ನೀವ್ ಹಿಂಗ್ ಪೊಲೀಸ್ ಸ್ಟೇಷನ್ ಬಂದು ನನಗೆ ಈ ತರ ಕೈ ಮುಗಿಯೋ ಬದ್ಲು ನಿಮ್ ಮಗಳಿಗೆ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟು ಇನ್ನೊಬ್ರ ಮೇಲೆ ಕೈ ಮಾಡಬಾರ್ದು ಅಂತ ಹೇಳ್ಕೊಟ್ಟಿದ್ರೆ ಸಾಕಾಗಿತ್ತಲ್ವಾ? ಇವತ್ ನೀವ್ ಈ ರೀತಿ ಕಣ್ಣೀರ್ ಹಾಕೋ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ತಪ್ಪಾಯ್ತು ಸರ್. ಹೆತ್ತೋಳು ನಿಮ್ ಹತ್ರ ಕೇಳ್ಕೊತಾ ಇದೀನಿ, ದಯವಿಟ್ಟು ನನ್ ಮಗಳನ್ನ ಕ್ಷಮಿಸ್ಬಿಡಿ ಸರ್. ನಡೀರಿ ಆಚೆ, ಕಾನೂನು ತನ್ ಕೆಲ್ಸ ಮಾಡುತ್ತೆ. ಸರ್ 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 ಕಾಂತ, ಇಲ್ಗ ಮಾತಿಗೆ ಬೆಲೆ ಇಲ್ಲ. ಬಡವರು ಕಣ್ಣೀರ್ನ ಯಾರು ಕೇಳಲ್ಲ. ಹಾಗಾದ್ರೆ ನಮ್ ಚಿನ್ನು ಬಿಡಿಸೋದ್ ಹೇಗೆ? ಇವ್ರು ಯಾರ್ ಮಾತ್ ಕೇಳ್ತಾರೋ ಅವ್ರ ತಾನೇ ಹೇಳಿಸ್ಬೇಕು. ನಾನು ಈಗ್ಲೇ ಅಕ್ಕನಿಗೆ ಫೋನ್ ಮಾಡ್ತೀನಿ. ಅಕ್ಕನ್ಗೆ ದೊಡ್ಡವ್ರು ಯಾರು ಪರಿಚಯ ಇರ್ತಾರೆ. ಅಕ್ಕನ್ ಸಹಾಯ ತಗೊಂಡು ನಾವ್ ಚಿನ್ನನ ಬಿಡಿಸ್ಬೋದು. ಈಗ್ಲೇ ಅಕ್ಕನ್ ಫೋನ್ ಮಾಡ್ತೀನಿ ರೀ. ಈ ಸಮಯದಲ್ಲಿ ನಂಬರನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ಶಿಬ್ನೆ, ಅಕ್ಕನ ಫೋನು ನೋಟಿಸಬಲ್ ಬರ್ತಿದ್ದಾರೆ. ಅಕ್ಕ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ಲು. ಹೇಳಿದ್ದಾಳೆ ಅನ್ಸುತ್ತೆ. ಸಿಗ್ನಲ್ ಇದೆಯೋ ಇಲ್ವೋ ಏನ್ ಗೊತ್ತೇನೋ. ಈಗ ಏನೇ ಮಾಡೋದು?
ನಂಗೂ ಏನು ಗೊತ್ತಾಗ್ತಾ ಇಲ್ಲ ಕಾಂತ. ಯಾರಿಗೆ ಫೋನ್ ಮಾಡೋದು, ಯಾವ್ದು ನನ್ನ ಕರ್ಕೊಂಬರೋದು? ಆ ಚಿನ್ನು ಆ ಕಂಬಿ ಹಿಂದೆ ಇರೋದ್ ನೋಡಿದ್ರೆ ನನ್ ಕರಡ್ ಕ್ಯೂಚ್ದಂಗ್ ಆಗ್ತಾ ಇದೆ ಕಾಂತ. ಯಾರನ್ನ ಕರ್ಕೊಂಬರೋದು, ಯಾರಿಗೆ ಹೇಳೋದು? ಇವತ್ ನನ್ನ ಹಸುವಿನ ನೀಗ್ಸೋಳು ನೀನೇ ಡಾರ್ಲಿಂಗ್. ಅಲ್ಲ ಸರ್, ನಾನ್ ಬಿಸಿ ಬಿಸಿಯಾಗಿ ಒಳ್ಳೆ ಅಡ್ಗೆ ಮಾಡ್ಕೊಟ್ರೆ ನೀವ್ ಈ ಹಾಳು ಮೂಳು ಐಸ್ ಕ್ರೀಮ್ ತಿಂದು ಆರೋಗ್ಯ ಯಾಕೆ ಹಾಳು ಮಾಡ್ಕೋತೀರಾ? ನೀವ್ ಮಾಡಿರೋ ಡಬ್ಬ ಅಡ್ಗೆಗಿಂತ ಈ ಆಡು ಮುಳೆನೆ ಎಷ್ಟೋ ಬೆಸ್ಟ್. ಗೌರಿ ಏನಾಯ್ತು ರೀ? ಮೆಡಿಸಿನ್ ಬೆಲೆ ಖಾಲಿ ಆಗಿದೆ, ಏನ್ ಮಾಡೋದು? ಕಂದಿರಿ ಕಂದಿರಿ